ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಕಳೆದ ಕೆಲವು ದಿನಗಳಿಂದ ಭಾರಿ ಸುದ್ದಿಯಲ್ಲಿದೆ. ಯಾಕಂದ್ರೆ ಜೈಲಿನಲ್ಲಿ ಇರುವ ಕೈದಿಗಳು ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ. ಇದೀಗ ವಿಡಿಯೋದಲ್ಲಿರುವ ವಿಚಾರಣಾಧೀನ ಕೈದಿಗಳನ್ನ ಬೇರೆಡೆಗೆ ಶಿಫ್ಟ್ ಮಾಡಲು ಜೈಲು ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಜೈಲಿನಲ್ಲಿ ಗುಬ್ಬಚ್ಚಿ ಸೀನನ ಬರ್ತ್ಡೇ ಆಚರಣೆ ಎಫೆಕ್ಟ್. ಪರಪ್ಪನ ಅಗ್ರಹಾರ ಜೈಲಿನಿಂದ ಕೈದಿಗಳ ಶಿಫ್ಟ್ಗೆ ತಯಾರಿ. ಕೇಂದ್ರ ಕಾರಾಗೃಹ ಪರಪ್ಪನ ಅಗ್ರಹಾರ ಆಗಾಗ್ಗೆ ಒಂದಲ್ಲೊಂದು ವಿಚಾರವಾಗಿ ಸುದ್ದಿಯಾಗ್ತಾನೆ ಇರುತ್ತದೆ. ಇದೀಗ ಕೆಲ ದಿನಗಳ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕುಖ್ಯಾತ ರೌಡಿ ಶೀಟರ್ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಂಡಿದ್ದ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿತ್ತು. ಇದರಿಂದಾಗಿ ಪರಪ್ಪನ ಅಗ್ರಹಾರ ಜೈಲು ಅಧಿಕಾರಿಗಳಿಗೆ ಭಾರಿ ಮುಖಭಂಗ ಆಗಿತ್ತು. ಅಲ್ಲದೆ ಇಬ್ಬರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಲಾಗಿತ್ತು. ಇದಕ್ಕೆ ಕಾರಣವಾಗಿರುವ ಗುಬ್ಬಚ್ಚಿ ಸೀನಾ ಹಾಗೂ ಸಹಚರರನ್ನ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲು ಜೈಲಿನ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಇದೇ ವಿಚಾರವಾಗಿ ಅನುಮತಿ ಕೋರಿ ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಿದ್ದು, ಒಟ್ಟು 12 ಮಂದಿಯನ್ನ ಬೇರೆ ಬೇರೆ ಜೈಲುಗಳಿಗೆ ವರ್ಗಾಯಿಸುವ ಸಾಧ್ಯತೆ ಇದೆ. ವಿವಿಧ ಜೈಲುಗಳಿಗೆ ಗುಬ್ಬಚ್ಚಿ ಸೀನಾ ಮತ್ತು ಗ್ಯಾಂಗ್ ಶಿಫ್ಟ್. ಕೋರ್ಟ್ ಅನುಮತಿಗಾಗಿ ಕಾಯುತ್ತಿರುವ ಜೈಲಾಧಿಕಾರಿಗಳು. ಇನ್ನು ಕಳೆದ ಬಾರಿಯೂ ಸಹ ದರ್ಶನ್ ವಿಐಪಿ ಟ್ರೀಟ್ಮೆಂಟ್ ವಿಷಯ ಬೆಳಕಿಗೆ ಬಂದ ತಕ್ಷಣ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗಿತ್ತು. ಇದೀಗ ಗುಬ್ಬಚ್ಚಿ ಸೀನಾ ವಿಷಯ ಹೊರಬಂದ ಕೆಲವು ದಿನಗಳಲ್ಲಿ ಸೀನನ ಸಹಚರರನ್ನ ಬೇರೆ ಕಡೆ ಶಿಫ್ಟ್ ಮಾಡಲು ಅನುಮತಿ ನೀಡುವಂತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಪ್ರತಿ ಬಾರಿಯೂ ಇಂತಹದೊಂದು ವಿಷಯ ಹೊರಬಂದಾಗ ಈ ರೀತಿ ಬೇರೆ ಜೈಲುಗಳಿಗೆ ವರ್ಗ ಮಾಡುವುದು ಕೇವಲ ಕಣ್ಣೊರೆಸೋ ಕೆಲಸವನ್ನ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಇನ್ನು ಶ್ರೀನಿವಾಸ್ ಅಲಿಯಾಸ್ ಗುಬ್ಬಚ್ಚಿ ಸೀನಾ ಹಾಗೂ ಆನಂದ್ ಎಂಬ ಇಬ್ಬರು ಬೆಳಗಾವಿ ಜೈಲಿಗೆ ಹೋಗಲಿದ್ದಾರೆ. ಇನ್ನು ಉಳಿದಂತೆ ವಿಜಯಪುರ ಜೈಲಿಗೆ ಅರುಣಾ, ಶೇಖರ್, ಪ್ರವೀಣ್ ಧಾರವಾಡ ಜೈಲಿಗೆ 12 ಮಂದಿಯನ್ನ ಶಿಫ್ಟ್ ಮಾಡುವ ಚಿಂತೆಯಲ್ಲಿದೆ. ಪೊಲೀಸ್ ಬೆಂಗಾವಲಿನಲ್ಲಿ ವರ್ಗಾವಣೆ ಮಾಡಲು ಅಗತ್ಯ ಕ್ರಮ ವಹಿಸುವಂತೆ ಹೆಚ್ಚುವರಿ ಕಾರಾಗೃಹಗಳ ಮಹಾನಿರೀಕ್ಷಕ ಪಿವಿ ಆನಂದ್ ರೆಡ್ಡಿ ಅವರಿಂದ ಸೂಚಿಸಲಾಗಿದೆ. ಇವೆಲ್ಲವನ್ನು ನೋಡ್ತಿದ್ರೆ ಜೈಲಲ್ಲಿ ಕೇಕ್ ಕಟ್ ಮಾಡಲು ಅನುಮತಿ ನೀಡಿ ಕೆಜಿಗಟ್ಟಲೆ ಬಿರಿಯಾನಿ ಮಾಡಿಕೊಳ್ಳಲು ಮಾಂಸವನ್ನ ಸಪ್ಲೈ ಮಾಡಿರುವ ಅಧಿಕಾರಿಗಳ ವಿರುದ್ಧ ಮಾತ್ರ ಯಾವುದೇ ಕ್ರಮ ಆಗುತ್ತಿಲ್ಲ ಎಂಬುದು ಸಾರ್ವಜನಿಕರ ಮಾತಾಗಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.